ನೀವು ಮಾಡಿರೋವಂಥ ಪೂರಿ ಉಬ್ಬಿ ಬರ್ತಾ ಇಲ್ವಾ? ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಕೆಲವೊಂದು ಸೀಕ್ರೆಟ್ ಟಿಪ್ನ ಫಾಲೋ ಮಾಡಿದ್ರೆ ಗೋಧಿ ಹಿಟ್ಟಿಂದ ಸಾಫ್ಟಾಗಿ ಉಬ್ಬಿ ಬರುವಂಥ ಪೂರಿನ ಮಾಡ್ಬೋದು. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ಒಳಗೂ ಸಹ ಫ್ಲಫಿ ಆಗಿದೆ ಅನ್ನೋದನ್ನು ನೋಡ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಆಲೂಗೊಜ್ಜನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಿಟ್ಟಿಗೆ 1 ಸ್ಪೂನಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರನ್ನ ಸೇರಿಸ್ತಾ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ಕಲಿಸಿದ್ದೀನಿ. ಈಗ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಪಕ್ಕಕ್ಕಿಡೋಣ. ಈಗ ನಾವು ಇದಕ್ಕೆ ಸಾಗುನ ಮಾಡ್ಕೊಳ್ಳೋಣ. ಆಲೂ ಕರಿನ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಆಲೂಗೆಡ್ಡೆಗಳನ್ನು ಫಸ್ಟ್ ನಾನು ಈ ರೀತಿ ಅರ್ಧ ಭಾಗ ಕಟ್ ಮಾಡಿ ಕುಕ್ಕರಲ್ಲಿ 4 ವಿಸಲ್ನ ತೆಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ನಂತರ ಇಲ್ಲಿ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿ 1 ರಿಂದ 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆನಂತರ ಉದ್ದವಾಗಿ ಕಟ್ ಮಾಡಿರೋವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ದೊಡ್ಡ ಸೈಜಿಂದು ಈರುಳ್ಳಿನ ಇಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಇವೆಲ್ಲದನ್ನು 2 ನಿಮಿಷ ಕುಕ್ ಮಾಡಿ ಆನಂತರ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ. ಬಟಾಣಿನೂ ಸಹ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಇದನ್ನು ಕುಕ್ ಮಾಡೋದಕ್ಕೆ ಬಿಡೋಣ. 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ. ಈಗ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಗಂಟಿಲ್ಲದೆ ಮಿಕ್ಸ್ ಮಾಡಿ. ಈ ರೀತಿ ಹಿಟ್ಟನ್ನು ಹಾಕೋದ್ರಿಂದ ಗ್ರೇವಿ ಗಟ್ಟಿಯಾಗಿರುತ್ತೆ. ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಪುಡಿ ಮಾಡಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಪುಡಿ ಮಾಡಿಬಿಟ್ಟು ಕೈಯಿಂದನೇ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀವಿ. ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಇದಕ್ಕೆ ಫಸ್ಟೇ ಕಲಸಿಟ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟಿನ ಮಿಶ್ರಣನ ಹಾಕೋತಾ ಇದ್ದೀವಿ. ಗ್ರೇವಿ ನಿಮಗೆ ಗಟ್ಟಿಯಾಗಬೇಕು ಅಂದರೆ ನೀರಿನ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ಆ ಮಿಶ್ರಣ ಹಾಕಿ ಒಂದು ಸತಿ ಕುದಿ ಬರೋವರೆಗೂ ಬಿಟ್ಟು ನಂತರ ಇಲ್ಲಿ ನಾನು 1 ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಟೇಸ್ಟಿಯಾಗಿರುವಂಥ ಆಲೂ ಕರಿ ರೆಡಿಯಾಗಿದೆ ಪೂರಿಗೆ. ಈಗ ಪೂರಿ ಮಾಡೋಣ. ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಪ್ಲೇಟ್ನ ಮುಚ್ಕೋಬೇಕಾಗತ್ತೆ. ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಉಂಡೆ ಮಾಡಿದ್ಮೇಲೆ ಈ ಬೌಲ್ ಮೇಲೆ ಪ್ಲೇಟ್ನ ಮುಚ್ಚಿಡಿ. ಒಂದೊಂದೇ ಉಂಡೆಗಳನ್ನು ತಗೊಂಡು ಲಟ್ಟಿಸ್ಬೇಕಾಗತ್ತೆ. ನೋಡಿ ಈ ರೀತಿ ಮಣೆಗೆ ಎಣ್ಣೆ ಹಚ್ಚಿಬಿಟ್ಟು ನಂತರ ಒಂದು ಉಂಡೆನ ತಗೊಂಡು ಈ ರೀತಿ ಲಟ್ಟಿಸ್ಕೊತಾ ಇದ್ದೀನಿ. ಮಣೆಗೆ ಮತ್ತು ಲಟ್ಸುವಂಥ ಕೋಲಿಗೂ ಸಹ ಎಣ್ಣೆ ಹಚ್ಕೊಳ್ಳಿ. ನೀವಿಲ್ಲಿ ಹಿಟ್ಟನ್ನು ಹಾಕಿ ಪುಡಿ ಹಿಟ್ಟನ್ನು ಹಾಕಿ ಲಟ್ಸಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಸಹ ಹಾಳಾಗುತ್ತೆ. ಹಾಗಾಗಿ ನೋಡಿ ಒಂದು ಸ್ವಲ್ಪ ಹಾಕ್ಬಿಟ್ಟು ನೋಡಿ ಕಾದಿದೆಯಾ ಅಂತ. ಎಣ್ಣೆ ಚೆನ್ನಾಗಿ ಕಾದ ಮೇಲೇ ಪೂರಿ ಹಾಕಬೇಕು. ಸೈಡಿಂದ ಈ ರೀತಿ ಪ್ರೆಸ್ ಮಾಡಿದ್ರೆ ಪೂರಿ ಉಬ್ಬುತ್ತೆ ಅಷ್ಟೇ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಪೂರಿ ಮೇಲೆ ಎಣ್ಣೆ ಹೆರಚ್ಬೋದು, ಇಲ್ಲಾಂದರೆ ಸೈಡಿಂದ ನಿಧಾನವಾಗಿ ಪ್ರೆಸ್ ಮಾಡ್ತಾ ಬರಬೇಕು, ಆಗ ಪೂರಿ ಉಬ್ಬುತ್ತೆ. ನೋಡಿ ಇನ್ನೊಂದು ಪೂರಿನ ತೋರಿಸ್ತಾ ಇದ್ದೀನಿ. ಈ ರೀತಿ ಸೈಡಿಂದ ಪ್ರೆಸ್ ಮಾಡಿ, ಆಗ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಫ್ಲಫಿಯಾಗಿ. ನೋಡಿ ಹೇಗೆ ಉಬ್ಬಿತು ಅಂತ ನೀವು ಇಲ್ಲಿ ನೋಡ್ಬೋದು. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ನೀವು ಗೋಧಿ ಹಿಟ್ಟಿಂದ ಈ ರೀತಿ ಪೂರಿನ ಮಾಡ್ಕೋಬೋದು. ಈಗ ನಾನಿಲ್ಲಿ ಪೂರಿನ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ 2 ಪೂರಿಗಳನ್ನು ಸರ್ವ್ ಮಾಡಿ ಇದರ ಜೊತೆಗೆ ಆಲೂಗೊಜ್ಜನ್ನ ಮಾಡಿದ್ವಲ್ಲ ಅದನ್ನು ಸರ್ವ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.